ಹಾಗಾದ್ರೆ ಇವತ್ತಿನ ಮೊದಲ ಸುದ್ದಿ ಯಾವುದು ಅನ್ನೋದನ್ನ ಕೂಡ ನೋಡ್ತಾ ಹೋಗೋಣ. ಪ್ರಮುಖವಾಗಿ ವಿಧಾನಸಭೆ ಚುನಾವಣೆ ಸೋತ ಆದ್ಮೇಲೆ ಬಿಜೆಪಿ ಆತ್ಮಾವಲೋಕನ ಸಭೆಯನ್ನ ನಡೆಸಿಕೊಳ್ಳಿಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದೆ. 20 ದಿನಗಳ ಬಳಿಕ ಸೋಲಿನ ಬಗ್ಗೆ ಆತ್ಮಾವಲೋಕನ ಸಭೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಏನ್ ಕಾರಣ, ಮತ್ತೆ ಯಾವ ರೀತಿಯಾಗಿ ಪುಟಿದೇಳಬೇಕು ಅನ್ನೋ ಲೆಕ್ಕಾಚಾರಗಳನ್ನು ಕೂಡ ಹಾಕೊಳ್ತಾ ಇದೆ. ಅದರ ಬಗ್ಗೆ ಇವತ್ತು ಕಂಪ್ಲೀಟ್ ಆಗಿ ಚರ್ಚೆಗಳಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ವಿಧಾನಸಭೆ ಸೋತ ಆದ್ಮೇಲೆ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ತಲೆ ಕೆಡಿಸ್ಕೊಂಡಿತ್ತು. ಅದರಿಂದಲೂ ಕೂಡ ಸೋಲಿನಿಂದ ಹೊರಗಡೆ ಬರ್ಲಿಕ್ಕೆ ಇನ್ನೂ ಕೂಡ ಟೈಮ್ ಬೇಕಿದೆ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಬಿಜೆಪಿ ನಾಯಕರುಗಳು ಕೂಡ. ಹಾಗಾಗಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರ ನೇತೃತ್ವದಲ್ಲಿ ಇವತ್ತೊಂದು ಮಹತ್ವದ ಮೀಟಿಂಗ್ ಅನ್ನ ಏರ್ಪಡಿಸಿದ್ದಾರೆ. ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ಇವತ್ತು 10:30ಕ್ಕೆ ಬೆಳಗ್ಗೆಯಿಂದ ಸಭೆ ಶುರುವಾಗುತ್ತೆ. ಗೆದ್ದ ಶಾಸಕರು, ಪರಾಜಿತ ಅಭ್ಯರ್ಥಿಗಳ ಜತೆಯಲ್ಲಿ ಸಭೆ ನಡೆಯುತ್ತೆ ಇವತ್ತು. ಪ್ರಮುಖವಾಗಿ ಈ ಸಭೆಯಲ್ಲಿ ವಿಪಕ್ಷ ನಾಯಕ ಯಾರಾಗಬೇಕು, ನೂತನ ರಾಜ್ಯಾಧ್ಯಕ್ಷರ ಪಟ್ಟವನ್ನ ಯಾರಿಗೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗುತ್ತೆ. ಪರಿಷತ್ನ ಉಪಚುನಾವಣೆಗೆ ಅಭ್ಯರ್ಥಿಗಳನ್ನ ಯಾವ ರೀತಿಯಾಗಿ ಆಯ್ಕೆ ಮಾಡಬೇಕು ಅನ್ನೋ ನಿರ್ಧಾರಗಳು, ಲೋಕಸಭಾ ಚುನಾವಣೆಗೆ ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಇವತ್ತಿನ ಆತ್ಮಾವಲೋಕನ ಸಭೆಯಲ್ಲಿ ಚರ್ಚೆಯಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ರಾಜ್ಯಾಧ್ಯಕ್ಷರನ್ನಾಗಿ ಯಾರನ್ನ ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ಯಾವ ರೀತಿಯಾಗಿ ಆತ್ಮಾವಲೋಕನ ಸಭೆಯಲ್ಲಿ ಚರ್ಚೆಗಳನ್ನ ನಡೆಸ್ತಾರೆ, ಹಾಗಾದ್ರೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಕೂಡ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಯಾವ್ಯಾವ ರೀತಿಯಾಗಿ ಚರ್ಚೆಗಳಾಗಬಹುದು, ಲೆಕ್ಕಾಚಾರಗಳು ಅನ್ನೋದನ್ನ ಕೂಡ ನಾವು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀವಿ. ಪ್ರಮುಖವಾಗಿ 66 ಸ್ಥಾನಗಳಿಗೆ ಇಳಿಯೋದಕ್ಕೆ ಕಾರಣ ಏನು ಅನ್ನೋದೊಂದು ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಕಂಪ್ಲೀಟ್ ಆಗಿ ಪೀಕ್ ನಲ್ಲಿ ಇದ್ದವರು ದಿಢೀರನೆ ಮಕಾಡೆ ಮಲಗಲಿಕ್ಕೆ ಏನ್ ಕಾರಣ, ಹಾಗಾದ್ರೆ ಜನ ಯಾಕೆ ನಮಗೆ ಓಟನ್ನ ಹಾಕಲಿಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಚರ್ಚೆಗಳಾಗುತ್ತೆ. ಪ್ರಮುಖವಾಗಿ ದೊಡ್ಡ ಮಟ್ಟದಲ್ಲಿ ಸರ್ಕಾರವನ್ನ ನಡೆಸ್ತಾ ಇದ್ದಂತವ್ರು ನಮಗೆ ಈ ಬಾರಿ ಇನ್ನೂ ಬಹುಮತ ಬರುತ್ತೆ, ಯಾವುದೇ ರೀತಿಯಾದಂತಹ ಗುದ್ದಾಟ ಈ ಬಾರಿ ಇರೋದಿಲ್ಲ ಅನ್ನೋ ಲೆಕ್ಕಾಚಾರಗಳಿದ್ರು ಕೂಡ ಅದೆಲ್ಲ ಉಲ್ಟಾ ಆಗ್ಲಿಕ್ಕೆ ಏನ್ ಕಾರಣ, ಬರೋಬ್ಬರಿ 66 ಸೀಟ್ಗಳಿಗೆ ಇಳಿಯೋದಕ್ಕೆ ಏನ್ ರೀಸನ್, ಏನ್ ಹಾಗಾದ್ರೆ ಜನ ಯಾವ ಕಾರಣಕ್ಕೆ ನಮಗೆ ಬಿಜೆಪಿ ಸರ್ಕಾರಕ್ಕೆ ಓಟ್ ಹಾಕ್ಲಿಲ್ಲ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದ್ ಕಡೆಗೆ 40% ಆರೋಪಕ್ಕೆ ತಿರುಗೇಟನ್ನ ನೀಡಲಾಗಿಲ್ವಾ ಹಾಗಾದ್ರೆ? ಸೊ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಮುಜುಗರಕ್ಕೆ ಈಡಾಗಿದ್ದು ಈ 40% ಕಮಿಷನ್ ನ ವಿಚಾರಕ್ಕೆ, ಜೊತೆಗೆ ಪೇ ಸಿಎಂ ಅನ್ನೋ ಪೋಸ್ಟರ್ ನ ಅಭಿಯಾನಕ್ಕೆ. ಸೊ ಇದೆಲ್ಲರಿಂದಲೂ ಕೂಡ ಅವರು ಹೊರಗಡೆ ಬಂದು ಸರಿಯಾಗಿ ಟಕ್ಕರನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ವಾ ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಹಿರಿಯರು ಪಕ್ಷ ಬಿಟ್ಟಿದ್ದು ಹಿನ್ನಡೆಗೆ ಕಾರಣನ ಹಾಗಾದ್ರೆ? ಸೊ ಹಿರಿಯ ನಾಯಕರುಗಳಿಗೂ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ಒಂದ್ ಕಡೆ, ಮತ್ತೊಂದ್ ಕಡೆ ಅಸಮಾಧಾನದಿಂದ ಪಕ್ಷವನ್ನ ತೊರಿಬೇಕಾಯ್ತು, ಅದು ಕೂಡ ಎಫೆಕ್ಟ್ ಆಯ್ತಾ ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆ ಇದೆ. ಮತ್ತೊಂದು ಕಡೆಗೆ ಇದೆಲ್ಲ ಪ್ರಶ್ನೆಗಳ ಜೊತೆಗೆ ಹಿರಿಯರು ಒಂದ್ ಕಡೆ ಬಿಟ್ಟಿದ್ದು ಅಫೆಕ್ಟ್ ಆಯ್ತಾ ಅನ್ನೋದು, ಜೊತೆಗೆ ಟಿಕೆಟ್ ನ ಹಂಚಿಕೆಯಲ್ಲಿ ನಾವು ಯುಪಿ ಮಾಡೆಲ್ ಅಥವಾ ಗುಜರಾತ್ ನ ಮಾಡೆಲ್ ಅನ್ನು ಅನುಸರಿಸ್ತೀವಿ, ಹೊಸಬರಿಗೆ ಮಣೆಯನ್ನ ಹಾಕ್ತೀವಿ ಅನ್ನೋ ಪ್ರಯೋಗ ಕೂಡ ಕೈ ಕೊಡ್ತಾ ರಾಜ್ಯದ ಮಟ್ಟಿಗೆ ಅನ್ನೋದೊಂದು ಪ್ರಶ್ನೆಗಳು ಕೂಡ ಇದೆ. ಸೊ ಹಾಗಾಗಿ ಅವ್ರು ಮಾಡಿರುವಂತಹ ಎಡವಟ್ಟುಗಳು ನಮ್ಗೆಲ್ರಿಗೂ ಕೂಡ ಈ ಬಾರಿ ಮುಳುವಾಗ್ಲಿಕ್ಕೆ ಕಾರಣ ಆಯ್ತಾ? ದೊಡ್ಡವರ ಪ್ರಚಾರ, ಘಟಾನುಘಟಿ ನಾಯಕರುಗಳನ್ನ ಅಖಾಡಕ್ಕೆ ತಗೊಂಡು ಬಂದು ಒಂದು ಕಡೆ ನರೇಂದ್ರ ಮೋದಿ ಅವರು, ಮತ್ತೊಂದು ಕಡೆಗೆ ಅಮಿತ್ ಶಾ ಅವರು, ಜೆ.ಪಿ. ನಡ್ಡಾ ಅವರು ಎಲ್ಲರೂ ಕೂಡ ಮೇಲಿಂದ ಮೇಲೆ ಬಂದು ಪ್ರಚಾರದ ಮೇಲೆ ಪ್ರಚಾರವನ್ನ ಮಾಡಿದ್ರು. ಯಾಕೆ ಹಾಗಾದ್ರೆ ದೊಡ್ಡವರ ಪ್ರಚಾರ ಇಲ್ಲಿ ಕೈ ಹಿಡಿದಿಲ್ಲ? ಮೋದಿ ಮೇನಿಯಾ ಯಾಕೆ ವರ್ಕೌಟ್ ಆಗಿಲ್ಲ ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆಗಳು ಕೂಡ ಇದೆ. ಕಾಂಗ್ರೆಸ್ನ ಗ್ಯಾರಂಟಿಗಳಿಂದ ಹಿನ್ನಡೆ ಆಯ್ತಾ ಹಾಗಾದ್ರೆ? ಇವರೇನೇ ಸರ್ಕಸ್ ಗಳನ್ನ ಮಾಡಿದ್ರು ಕೂಡ ಪ್ರಮುಖವಾಗಿ ಗ್ಯಾರಂಟಿ ಕೊಟ್ರಲ್ಲ ಕಾಂಗ್ರೆಸ್ನವರು. ಸೊ ಆ ಕಾಂಗ್ರೆಸ್ನ ಗ್ಯಾರಂಟಿಗಳು ಬಿಜೆಪಿಗೆ ದೊಡ್ಡ ಮಟ್ಟದ ಹೊಡೆತವನ್ನ ಕೊಡ್ತಾ ಹಾಗಾದ್ರೆ? ಕಾಂಗ್ರೆಸ್ನ ಆ 5 ಗ್ಯಾರಂಟಿಗಳಿಂದ ಬಿಜೆಪಿ ಅವರಿಗೆ ಲಾಸ್ ಆಯ್ತಾ ಹಾಗಾದ್ರೆ? ಪ್ರಮುಖವಾಗಿ ಬಿಜೆಪಿಯ ಅಭಿವೃದ್ಧಿ ಕೆಲಸ ಜನರಿಗೆ ತಲುಪಲಿಲ್ವಾ ಹಾಗಾದ್ರೆ? ಜನರಿಗೆ ಕೇಂದ್ರ ಹಾಗೆ ಈ ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರದ ಸಾಧನೆಗಳನ್ನ, ಅಭಿವೃದ್ಧಿ ಕೆಲಸಗಳನ್ನ ಜನರ ಮನಸ್ಸಿಗೆ ಮುಟ್ಟಿಸುವಲ್ಲಿ ಬಿಜೆಪಿ ವಿಫಲ ಆಯ್ತಾ ಹಾಗಾದ್ರೆ? ಸರ್ಕಾರ ವಿರೋಧಿ ಅಲೆಗೆ ಕಾರಣ ಆದ್ರೂ ಏನು? ಈ ಮಟ್ಟಿಗೆ ಸರ್ಕಾರ, ಈ ಹಿಂದೆ ಇದ್ದಂತಹ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಎದ್ದೇಳಲಿಕ್ಕೆ ಏನ್ ಕಾರಣ ಹಾಗಾದ್ರೆ? ಸೊ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಆತ್ಮಾವಲೋಕನ ಸಭೆಯಲ್ಲಿ ಚರ್ಚೆಗಳಾಗುತ್ತೆ. ಇನ್ನು ಇಷ್ಟು ಮಾತ್ರ ಅಲ್ಲ, ಸೋಲಿಗೆ ಚರ್ಚೆಗಳಾದ ಮೇಲೆ ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಯಾವ ರೀತಿಯಾಗಿ ತಯಾರಿಗಳನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಚರ್ಚೆಗಳಾಗುವಂತಹ ಸಾಧ್ಯತೆಗಳಿದೆ. ಪ್ರಮುಖವಾಗಿ ಈಗ್ಲಿಂದಲೇ ಮುಂಬರುವಂತಹ ಜಾಸ್ತಿ ಟೈಮ್ ಕೂಡ ಇಲ್ಲ. ಒಂದು ಕಡೆ ವಿಧಾನಸಭಾ ಚುನಾವಣೆಯ ದೊಡ್ಡ ಮಟ್ಟದ ಸೋಲು, ಆ ಸೋಲಿನಿಂದ ಇನ್ನೂ ಕೂಡ ಚೇತರಿಸಿಕೊಂಡಿಲ್ಲ. ಹಾಗಾಗಿ ಅದಕ್ಕೂ ಮುಂಚೆ ಈಗ ಮುಂಬರುವಂತಹ ಲೋಕಸಭಾ ಎಲೆಕ್ಷನ್ಗೆ ತಯಾರಿಗಳನ್ನ ಮಾಡ್ಕೊಳ್ಳೇಬೇಕಾಗಿರುವಂತಹ ಪರಿಸ್ಥಿತಿ ಬಿಜೆಪಿಗಿದೆ. ಹಾಗಾಗಿ ಟಿಕೆಟ್ ಹಂಚಿಕೆ ಗೊಂದಲ ಕೂಡ ಈಗಾಗಲೇ ಕ್ರಿಯೇಟ್ ಆಗ್ಬಿಟ್ಟಿದೆ. ಲೋಕಸಭಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಯಾರಿಗೆ ಟಿಕೆಟ್ ಹಂಚಬೇಕು, ಹಿರಿಯರಿಗೆ ಕೊಡ್ತಾರಂತೆ, ಕೈ ಬಿಡ್ತಾರಂತೆ ಅನ್ನೋ ಲೆಕ್ಕಾಚಾರಗಳಿದೆ. ಹಾಗಾಗಿ ಈ ಟಿಕೆಟ್ ಹಂಚಿಕೆ ಗೊಂದಲಕ್ಕೆ ಶೀಘ್ರವೇ ಬಿಜೆಪಿ ಪಾಳಿಯ ತೆರೆ ಎಳಿಬೇಕಾಗಿರುವಂತಹ ಪರಿಸ್ಥಿತಿ ಇದೆ. ಹಾಗಾಗಿ
ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಿರುವಂತಹ ಸುದ್ದಿ ಏನಪ್ಪಾ ಅಂದ್ರೆ 13 ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ವದಂತಿ ದೊಡ್ಡ ಮಟ್ಟದಲ್ಲಿದೆ. ಹಾಗಾಗಿ ಕೆಲ ಹಿರಿಯ ಸಂಸದರು ಕೂಡ ಬಹಳ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಆ 13 ಹಾಲಿ ಸಂಸದರಿಗೆ ನಿಜಕ್ಕೂ ಹಿರಿಯ ಸಂಸದರಿಗೆ ಕೊಕ್ ಸಿಗತ್ತಾ? ಹಾಗಾದ್ರೆ ಕೊಕ್ಕೊಡ್ತಾರ ಈ ಬಾರಿ ಬಿಜೆಪಿ ಪಾಳ್ಯದಿಂದ? ಮತ್ತೊಮ್ಮೆ ವಿಧಾನಸಭಾ ಎಲೆಕ್ಷನ್ಗೆ ಹಾಕಿದಂತಹ ಆ ಪ್ಲಾನ್ ಅನ್ನ ಇಲ್ಲೂ ಕೂಡ ಅವರು ಬಳಸ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಇದೆ. ಈಗಾಗಲೇ ಎಲ್ಲ ವದಂತಿಗಳಿಂದ ಬೇಸರಗಳಿಂದ ಸಂಸದರು ಬಿಜೆಪಿಯ ವಿರುದ್ಧ ಸಿಡಿದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬಹಿರಂಗವಾಗಿ ಕೆಲವೊಂದಿಷ್ಟು ಜನ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ದಾರೆ ಹಾಲಿ ಸಂಸದರುಗಳು. ಹಾಗಾದ್ರೆ ಇದೆಲ್ಲವನ್ನ ಯಾವ ರೀತಿಯಾಗಿ ಶಮನಗೊಳಿಸ್ತಾರೆ? ಈ ಅಸಮಾಧಾನ ಗೊಂದಲಕ್ಕೆ ಈಗಲೇ ಇವರು ಮದ್ದರಿಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ, ಎಡಕತ್ತರಿ ಮಧ್ಯ ಅಂತಾರಲ್ಲ, ಹಂಗಾಗಿದೆ ಬಿಜೆಪಿಯವರ ಸ್ಥಿತಿಗತಿ ಸದ್ಯದ ಮಟ್ಟಿಗೆ. ಏನ್ ಮಾಡಿದ್ರು ಕೂಡ ಎಡವಟ್ಟಾಗ್ಬಿಟ್ರೆ ಏನ್ ಮಾಡೋದು ಅನ್ನೋ ಲೆಕ್ಕಾಚಾರಗಳಿದೆ. ಹಾಗಾಗಿ ಈ ಅಸಮಾಧಾನ ಗೊಂದಲಗಳಿಗೆ ಮದ್ದನ್ನ ಈ ಮೂಮೆಂಟ್ ನಲ್ಲಿ ಅರಿಬೇಕು. ಸೊ ಆಮೇಲೆ ಗಾಯ ದೊಡ್ಡದಾದ್ಮೇಲೆ ಮದ್ದರಿದ್ರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಲೋಕಸಭೆಯಲ್ಲಿ ಈ ಬಾರಿ ಯಾವುದೇ ರೀತಿಯಾಗಿ ಹಿನ್ನಡೆ ಆಗಬಾರದು ಅನ್ನೋ ಕ್ರಮವನ್ನ ತೆಗೆದುಕೊಳ್ಳಿಕ್ಕೆ ಇದೀಗ ಪ್ಲಾನ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಮತ್ತೊಂದು ಕಡೆಗೆ ಇದೆಲ್ಲ ಒಂದು ಕಡೆ ಆಯ್ತು ಅಂತ ಹೇಳಿದ್ರೆ, ಮತ್ತೊಂದು ಕಡೆಗೆ ಏನಪ್ಪಾ ಅಂತ ಹೇಳಿದ್ರೆ, ಯಾರಾಗ್ತಾರೆ ವಿಪಕ್ಷ ನಾಯಕ, ಯಾರು ಆ ವಿಪಕ್ಷ ನಾಯಕರ ಸ್ಥಾನವನ್ನು ಅಲಂಕರಿಸಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ಇದೆ. ಪ್ರಮುಖವಾಗಿ ಹೆಸರು ಕೇಳಿ ಬರ್ತಾ ಇರೋದು ಲಿಂಗಾಯತ ಸಮುದಾಯದ ಬಸವರಾಜ ಬೊಮ್ಮಾಯಿ ಅವರು, ಮಾಜಿ ಮುಖ್ಯಮಂತ್ರಿಗಳು. ಕಳೆದ ಬಾರಿ ಅಧಿಕಾರದ ಗದ್ದುಗೆಯನ್ನು ಹಿಡಿದಂತವರು, ಅವರಿಗೆ ವಿಪಕ್ಷ ನಾಯಕನ ಪಟ್ಟವನ್ನ ಕೊಟ್ರೆ ಹೆಂಗೆ? ಸಮರ್ಥವಾಗಿ ಸದನದಲ್ಲಿ ಕಾಂಗ್ರೆಸ್ನ ಆಡಳಿತ ಪಕ್ಷವನ್ನ ಕಟ್ಟಹಾಕ್ಲಿಕ್ಕೆ ಸಮರ್ಥ ನಾಯಕತ್ವ ಬೇಕಾಗುತ್ತೆ ಈ ವಿಪಕ್ಷ ನಾಯಕನ ಸ್ಥಾನಕ್ಕೆ. ಹಾಗಾಗಿ ಮತ್ತೊಂದು ಕಡೆಗೆ ಬಸನಗೌಡ ಯತ್ನಾಳ್, ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರುಗಳು ಕೂಡ ಹೌದು, ನಾಯಕರು ಹೌದು ಇವರು. ಸಾಕಷ್ಟು ಸಂದರ್ಭಗಳಲ್ಲಿ ತಮ್ಮ ಮಾತಿನಿಂದಲೇ ಸಾಕಷ್ಟು ವಿದ್ಯಮಾನಕ್ಕೆ ಬರುವಂತವ್ರು, ಪ್ರಚಲಿತ ವಿದ್ಯಮಾನಕ್ಕೆ ಬಂದ್ಬಿಡ್ತಾರೆ ತಮ್ಮ ಮಾತುಗಳಿಂದಲೇ. ಕಾಂಗ್ರೆಸ್ನ ವಿರುದ್ಧ ಹರಿಹಾಯ್ಲಿಕ್ಕೆ ಇವರೇ ಸಮರ್ಥ ವ್ಯಕ್ತಿ ಅಂತ ಹೇಳಿ ಇವ್ರನ್ನ ಚೂಸ್ ಮಾಡ್ತಾರ ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆ ಇದೆ. ಮತ್ತೊಂದು ಕಡೆಗೆ ಲಿಂಗಾಯತ ಸಮುದಾಯದವ್ರನ್ನ ವಿಪಕ್ಷ ನಾಯಕರನ್ನಾಗಿ ಮಾಡಬೇಕು ಅನ್ನೋ ಕೂಗೇಳಿ ಬರ್ತಾ ಇರೋದ್ರಿಂದ ಅರವಿಂದ ಬೆಲ್ಲದವರು ಶಾಸಕರು, ಅವ್ರನ್ನ ಮಾಡ್ತಾರ ಅನ್ನೋದು ಲೆಕ್ಕಾಚಾರ ಇದೆ. ಈ ಮೂವರ ಹೆಸರುಗಳು ರೇಸ್ ನಲ್ಲಿ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆಗೆ ರಾಜ್ಯಾಧ್ಯಕ್ಷರು ಯಾರಾಗಬೇಕಾ? ಹಾಗಾದ್ರೆ ಸದ್ಯಕ್ಕಿರುವಂತಹ ರಾಜ್ಯಾಧ್ಯಕ್ಷರು ಸರಿಯಾಗಿ ಕಂಟ್ರೋಲ್ ಇಲ್ಲ ಅನ್ನೋದೊಂದು ಪ್ರಶ್ನೆ ಕೂಡ ಕೇಳಿ ಬರ್ತಾ ಇತ್ತು. ಹಾಗಾಗಿ ಒಕ್ಕಲಿಗ ಸಮುದಾಯದವರಿಗೆ ಈ ಬಾರಿ ಒಕ್ಕಲಿಗ ಮತದಾರರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಮುಂಬರುವಂತಹ ಎಲೆಕ್ಷನ್ಗಳಿಗೆ ಅಟ್ಲೀಸ್ಟ್ ಇದು ಪ್ಲಸ್ ಪಾಯಿಂಟ್ ಆಗಬಹುದು ಅನ್ನೋ ಲೆಕ್ಕಾಚಾರಗಳಿದೆ. ಪ್ರಮುಖವಾಗಿ ಮಾಜಿ ಸಚಿವರಾಗಿರುವಂತಹ ಆರ್ ಅಶೋಕ್ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂರಿಸ್ತಾರಾ ಅನ್ನೋದೊಂದು ಪ್ರಶ್ನೆ. ಮತ್ತೊಂದು ಕಡೆಗೆ ಆರ್ ಅಶೋಕ್ ಅವರ ರೀತಿಯಲ್ಲೇ ಸರಿಸಮಾನವಾಗಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡುವಂತಹ ನಿಟ್ಟಿನಲ್ಲಿ ಇರುವಂತಹ ಮತ್ತೊಬ್ಬರು ನಾಯಕರು ಅಂದ್ರೆ ಅಶ್ವಥ್ ನಾರಾಯಣ್ ಅವರು ಕೂಡ ಒಕ್ಕಲಿಗ ಸಮುದಾಯದವರು. ಆ ವಿಚಾರದಲ್ಲೂ ಕೂಡ ಕೇಳಿ ಬರ್ತಾ ಇದೆ ಕೂಗು, ಅಥವಾ ಅವರನ್ನ ಮಾಡಬಹುದು ಅನ್ನೋ ಲೆಕ್ಕಾಚಾರಗಳಿದೆ. ಅದನ್ನ ಹೊರತುಪಡಿಸಿದ್ರೆ ಒಕ್ಕಲಿಗ ಸಮುದಾಯದ ಮತ್ತೊಬ್ಬರು ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಸಚಿವರು ಕೂಡ ಹೌದು. ಹಾಗಾಗಿ ಇವರ ಕೈಗೆ ರಾಜ್ಯಾಧ್ಯಕ್ಷರ ಆ ಒಂದು ಪಟ್ಟವನ್ನ ಕೊಟ್ರೆ ಹೇಗಿರುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋ ಲೆಕ್ಕಾಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆಗೆ ಒಕ್ಕಲಿಗ ಸಮುದಾಯದ ಸಿ.ಟಿ. ರವಿ ಅವರು, ನಿಮ್ಗೆ ಗೊತ್ತಿರೋ ಹಾಗೆ ಸಿ.ಟಿ. ರವಿ ಅವರು ಸೋಲನ್ನಪ್ಪಿದ್ರು ಕೂಡ ಈ ಹಿಂದೆ ಕಾಂಗ್ರೆಸ್ನ ಪಕ್ಷಕ್ಕೆ, ವಿರೋಧ ಪಕ್ಷಗಳಿಗೆ ಟಾಂಗ್ ಕೊಡುವಂತಹ ಕೆಲಸವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ರು. ಸಾಕಷ್ಟು ತಮ್ಮ ಮಾತಿನ ಚಾಟಿಯಿಂದ ವಿಪಕ್ಷಗಳನ್ನ ಕಟ್ಟಾಕುವಂತಹ ಕೆಲಸವನ್ನ ಈ ಹಿಂದೆ ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಮಾಡಬಹುದು. ಹಾಗಾಗಿ ಅವರ ಕೈಗೂ ಕೂಡ ಅಧಿಕಾರವನ್ನ ಕೊಟ್ರೆ ಅನ್ನೋ ಲೆಕ್ಕಾಚಾರಗಳು ಕೂಡ ಕಂಡು ಬರ್ತಾ ಇದೆ. ನೋಡ್ಬೇಕು ಹಾಗಾದ್ರೆ ಇವತ್ತಿನ ಆತ್ಮಾವಲೋಕನ ಸಭೆಯಲ್ಲಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಹಾಗಾದ್ರೆ ಚರ್ಚೆಯಾದ ಮೇಲೆ ಇವತ್ತೇ ಏನಾದ್ರೂ ಫೈನಲ್ ಆಗುತ್ತಾ ಅನ್ನೋದೊಂದು ಲೆಕ್ಕಾಚಾರಗಳು ಕೂಡ ಕಂಡು ಬರ್ತಾ ಇದೆ. ಸಾಕಷ್ಟು ರೀತಿಯಾದಂತಹ ಲೆಕ್ಕಾಚಾರಗಳಿದೆ. ಬನ್ನಿ ಹಾಗಾದ್ರೆ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಪ್ರಮುಖವಾಗಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಬಿಜೆಪಿ ಆತ್ಮಾವಲೋಕನ ಸಭೆಯನ್ನ ಕೂಡ ನಡೆಸಲಿಕ್ಕೆ ಪ್ಲಾನ್ ಗಳನ್ನ ಮಾಡ್ಕೊಂಡಿರೋದ್ರಿಂದ ಪ್ರಮುಖವಾಗಿ ಯಾವುದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಚರ್ಚೆಯನ್ನ ನಡೆಸ್ತಾರೆ, ಏನೆಲ್ಲ ಲೆಕ್ಕಾಚಾರಗಳಿದೆ ಬಿಜೆಪಿ ಪಾಳ್ಯದಲ್ಲಿ ಸದ್ಯದ ಮಟ್ಟಿಗೆ? ಶ್ರುತಿ, ಈಗಾಗಲೇ ಸೋಲಿಗೆ ನೂರಾರು ಕಾರಣಗಳಿವೆ. ಆ ಒಂದು ಕಾರಣಗಳನ್ನ ಇವತ್ತು ಒಂದು ಕೆಲಸವನ್ನ ರಾಜ್ಯದ ಬಿಜೆಪಿ ನಾಯಕರು ಮಾಡ್ತಾರೆ. ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಬರುವಂತ ದಿನಗಳಲ್ಲಿ ಈ ಒಂದು ಸೋಲಿನ ಕಾರಣಗಳು ಮತ್ತಷ್ಟು ಇಡುವುದ ರೀತಿಯಲ್ಲಿ ಯಾವೆಲ್ಲ ಕ್ರಮಗಳನ್ನು ಇಡಬೇಕು ಮತ್ತೆ ಯಾವೆಲ್ಲ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಬಹುಮುಖ್ಯವಾಗಿ ಚರ್ಚೆ ಆಗುತ್ತೆ. ಪ್ರಮುಖವಾಗಿ ಕಳೆದ 20 ದಿನಗಳ ಅಂದ್ರೆ ಚುನಾವಣೆ ಫಲಿತಾಂಶ ಬಳಿಕವಾಗಿ 20 ದಿನಗಳ ಬಳಿಕವಾಗಿ ಮೊದಲ ಬಾರಿಗೆ ಬಿಜೆಪಿ ನಾಯಕರು ಸಭೆಯನ್ನ ಮಾಡ್ತಾ ಇದ್ದಾರೆ. ಇಷ್ಟು ದಿನಗಳ ಕಾಲ ಒಂದು ರೀತಿ ಗರ ಬಡ್ದಂಗಿದ್ರು ಬಿಜೆಪಿ ನಾಯಕರುಗಳು. ಯಾಕಂದ್ರೆ ಬರುವಂತ ದಿನಗಳಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ
ಈಗ ಅನಿವಾರ್ಯವಾಗಿ ಪಕ್ಷವನ್ನ ಮತ್ತೆ ಪುಟಿದೇಳುವಂತವನ್ನ ಮಾಡಬೇಕಾಗುತ್ತೆ. ಮತ್ತೆ ಬರುವಂತಹ ಲೋಕಸಭಾ ಚುನಾವಣೆಗೂ ಕೂಡ ಅನಿವಾರ್ಯವಾಗಿದೆ ಬಿಜೆಪಿಯಲ್ಲಿ. ಕಳೆದ ಬಾರಿ 25 ಸ್ಥಾನವನ್ನ ಗೆದ್ದಿರತಕ್ಕಂಥ ಬಿಜೆಪಿ ಮತ್ತೆ 20ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ಹೈಕಮಾಂಡ್ ನಾಯಕರು ಯಾವ ರೀತಿಯ ನಿರ್ಧಾರವನ್ನ ಮಾಡ್ತಾರೆ ಅದರ ಮೇಲೆ ರಾಜ್ಯ ಬಿಜೆಪಿಯ ಬೆಳವಣಿಗೆಗಳು ಕೂಡ ನಿರ್ಧಾರ ಆಗುತ್ತೆ. ಈಗಾಗಲೇ ಎಲ್ಲೊಂದ್ ಕಡೆ ಹಾಲಿ ಸಂಸದರಿಗೆ ಲೋಕಸಭೆಯಲ್ಲಿ 13 ಜನರಿಗೆ ಟಿಕೆಟ್ ಸಿಗಲ್ಲ ಅನ್ನೋದ್ರ ಬಗ್ಗೆ ಕೂಡ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ನಾಯಕರು ಕೂಡ ಎಲ್ಲೊಂದ್ ಕಡೆ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ, ಸ್ವತಃ ನಿವೃತ್ತಿಯನ್ನು ಘೋಷಣೆ ಮಾಡಿ ಅನ್ನುವಂಥದ್ದು. ಈ ಎಲ್ಲಾ ಒಂದು ವಿಚಾರಗಳಿಂದಾಗಿ ಸಂಪೂರ್ಣವಾಗಿ ಬಿಜೆಪಿ ಗೊಂದಲ ನಿರ್ಮಾಣ ಆಗಿರುವಂತದ್ದು. ಹೀಗಾಗಿ ಗೊಂದಲವನ್ನ ಸರಿಪಡಿಸೋದ್ರ ಮುಖಾಂತರವಾಗಿ ಬರುವಂತ ದಿನಗಳಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ತೀರ್ಮಾನವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಮೊದಲ ಬಾರಿಗೆ ಗೆದ್ದ ಶಾಸಕರ ಜೊತೆಗೆ ಮುಖ್ಯವಾಗಿ ರಾಜ್ಯದ ಬಿಜೆಪಿ ನಾಯಕರು ಮತ್ತೆ ಅರುಣ್ ಸಿಂಗ್ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಅದಾದ ಬಳಿಕವಾಗಿ ಸೋತ ಅಭ್ಯರ್ಥಿಗಳ ಜೊತೆ ಸಭೆ ಆಗುತ್ತೆ. ಬಳಿಕವಾಗಿ ಸಂಜೆ ಕೋರ್ ಕಮಿಟಿ ಸಭೆ ಕೂಡ ನಡೆಯುತ್ತೆ. ಸಭೆಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ಉಪಚುನಾವಣೆಯಲ್ಲಿ ಈಗಾಗಲೇ ವಿಧಾನ ಪರಿಷತ್ ಉಪಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಆಗಿರಬಹುದು, ಮತ್ತೆ ಕಾಂಗ್ರೆಸ್ನ ಗ್ಯಾರಂಟಿಗಳ ವಿರುದ್ಧವಾಗಿ ಯಾವೆಲ್ಲ ಹೋರಾಟಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗುತ್ತೆ. ಆ ಮುಖಾಂತರವಾಗಿ ವಿಪಕ್ಷ ನಾಯಕರ ಆಯ್ಕೆ ಬಗ್ಗೆ ಆಗಿರಬಹುದು, ಮತ್ತೆ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ಕೂಡ ಚರ್ಚೆ ಆಗುತ್ತೆ. ಈಗಾಗಲೇ ವಿಪಕ್ಷ ನಾಯಕರ ಆಯ್ಕೆಯನ್ನ ಪ್ರಮುಖವಾಗಿ ಲಿಂಗಾಯತರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಭೆ ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇದೆ. ಲಿಂಗಾಯತರಲ್ಲಿ ಪ್ರಬಲ ನಾಯಕರು ಯಾರು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಒಂದ್ ಕಡೆ ಬಸವರಾಜ ಬೊಮ್ಮಾಯಿ ಅವರು ಇದ್ರು ಕೂಡ, ಇಲ್ಲೊಂದ್ ಕಡೆ ಅವರಿಗೆ ನಾಯಕತ್ವವನ್ನು ಕೊಟ್ಟರು ಕೂಡ ಬಿಜೆಪಿ ಕಾರ್ಯಕರ್ತರು ಅಷ್ಟರ ಮಟ್ಟಿಗೆ ಅವರನ್ನ ಒಪ್ಕೊಳ್ಳೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಇದ್ದಾರೆ, ಅವರು ಹಿಂದುತ್ವದ ವಾದಿಗಳಾಗಿದ್ದಾರೆ. ಆದ್ರೆ ಅವ್ರಿಗೆ ಕೊಟ್ಟರೆ ಎಲ್ಲೊಂದ್ ಕಡೆ ವಿವಾದದ ಸರಮಾಲೆಯಿಂದನೇ ಒಂದ್ ರೀತಿ ಪಕ್ಷಕ್ಕೆ ಮುಜುಗರ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಮತ್ತೆ ಅರವಿಂದ್ ಬೆಲ್ಲದ್ ಅವರು ಕೂಡ ಇದ್ದಾರೆ, ಯುವ ನಾಯಕರು, ಅವರು ಅಷ್ಟರ ಮಟ್ಟಿಗೆ ಏನು ತಿಳಿದುಕೊಂಡಿಲ್ಲ ಅಂತದ್ದು. ಈಗ ಸಾಲು ಸಮಸ್ಯೆಗಳಿದಾವೆ. ಒಬ್ಬರ ನಾಯಕರನ್ನ ನೇಮಕವನ್ನು ಮಾಡಿದ್ರು ಕೂಡ ಸಾಲು ಸಮಸ್ಯೆಗಳಿದೆ. ಹೀಗಾಗಿ ಈ ಒಂದು ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಳ್ಳೋದ್ರ ಮುಖಾಂತರವಾಗಿ ಅಂತಿಮವಾಗಿ ಯಾರನ್ನ ನೇಮಕ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಪಕ್ಷ ಸ್ಥಾನದ ಆಯ್ಕೆ ವಿಚಾರವೂ ಕೂಡ ಇವತ್ತು ಚರ್ಚೆ ಆಗುತ್ತೆ. ಅದ್ರ ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಈಗಾಗಲೇ ಒಕ್ಕಲಿಗರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಒಕ್ಕಲಿಗರ ಪ್ರಬಲ ನಾಯಕರು ಯಾರು? ಈಗಾಗಲೇ ಶೋಭಾ ಕರಂದ್ಲಾಜೆ ಆಗಿರ್ಬೋದು, ಸಿಟಿ ರವಿ ಆಗಿರ್ಬೋದು, ಅಶೋಕ್ ಅವರು ಇದ್ದಾರೆ. ಆದ್ರೆ ಅವರಿಗೆ ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಒಟ್ಟಾರೆಯಾಗಿ ಇವತ್ತಿನ ಸಭೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ಬಿಜೆಪಿ ಪಾಲಿಗೆ. ಈ ಒಂದು ಸಭೆ ಮೇಲೆ ಒಂದಷ್ಟು ಬರುವಂತ 5 ವರ್ಷಗಳಲ್ಲಿ ಯಾವೆಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾ ಅದ್ರ ಬಗ್ಗೆ ಇವತ್ತು ಬಹುಮುಖ್ಯವಾಗಿ ನಿರ್ಧಾರ ಆಗುತ್ತೆ ಅಂತ ಹೇಳ್ಬೋದು. ಶ್ರುತಿ. ಓಕೆ ಕೃಷ್ಣ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ನಾವು ಪ್ರಮುಖವಾಗಿ ನೋಡೋಣ ಹಾಗಾದ್ರೆ ಇವತ್ತಿನ ಈ ಆತ್ಮಾವಲೋಕನ ಸಭೆಯಲ್ಲಿ ಯಾವ ರೀತಿಯಾಗಿ ಚರ್ಚೆಗಳಾಗುತ್ತೆ ಅನ್ನೋದ್ರ ಮೇಲೆ ಅವರ ಮುಂದಿನ ನಿರ್ಧಾರಗಳು ಕೂಡ ನಿರ್ಧಾರ ಆಗತ್ತೆ. ನೋಡೋಣ ಯಾವ ರೀತಿಯಾಗಿ ಚರ್ಚೆಗಳಾಗುತ್ತೆ, ಯಾವ ರೀತಿಯಾಗಿ ಪುಟಿದೇಳುತ್ತೆ ಬಿಜೆಪಿ ಪಾಳಿಯ ಅಂತ ಹೇಳಿ. ಇನ್ನು ಪ್ರಮುಖವಾಗಿ ಸರ್ಕಾರದ ವಿಚಾರಕ್ಕೆ ಬಂದ್ಬಿಡೋಣ. ಜನರಿಗೆ ಫ್ರೀ ವಿದ್ಯುತ್ ನೀಡೋದಕ್ಕೆ ಸರ್ಕಾರ ಒಂದು ಕಡೆ ಹರಸಾಹಸವನ್ನ ಮಾಡ್ತಾ ಇದೆ. ಸರ್ಕಾರಿ ಸಂಸ್ಥೆಗಳ ಬಾಕಿ ಬಿಲ್ ಅನ್ನ ವಸೂಲಿ ಮಾಡ್ಲಿಕ್ಕೆ ಇದೀಗ ಬೆಸ್ಕಾಂ ಮುಂದಾಗ್ತಾ ಇದೆ. ಇವರಿಗೆ ಹಣವನ್ನ ಕ್ರೋಢೀಕರಿಸಲಿಕ್ಕೆ ಬೇರೆ ಬೇರೆ ಮಾರ್ಗಗಳು ಬೇಕೇ ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಕೊಟ್ಟಂತಹ ಗ್ಯಾರಂಟಿಗಳನ್ನ ಈಡೇರಿಸಲಿಕ್ಕೆ ಹಾಗಾಗಿ ಸರ್ಕಾರಿ ಸಂಸ್ಥೆಗಳ ಮೇಲೆ ಇದೀಗ ಸರ್ಕಾರದ ಕಣ್ಣು ಬಿದ್ದಿದೆ. ಬೆಸ್ಕಾಂಗೆ ಬರಬೇಕಾಗಿರೋದು ಬರೋಬ್ಬರಿ 5,000 ಕೋಟಿ ರೂಪಾಯಿ ಹಣ ವಾಪಸ್ ಬರಬೇಕಾಗಿದೆ. ಅಂದ್ರೆ ಬಾಕಿ ಉಳಿಸ್ಕೊಂಡಿರೋದು ಸರ್ಕಾರಿ ಇಲಾಖೆಗಳು. ಈಗ ಜನರಿಗೆ ಫ್ರೀ ವಿದ್ಯುತ್ ಕೊಡಬೇಕಲ್ಲ, ಹಾಗಾಗಿ ಈ ಸಂದರ್ಭದಲ್ಲಿ ಅದೆಲ್ಲವನ್ನ ಕೂಡ ಯಾವೆಲ್ಲ ಬಾಕಿ ಬಿಲ್ ಅನ್ನ ಉಳಿಸ್ಕೊಂಡಿದ್ದಾರೆ ಅದೆಲ್ಲವನ್ನ ಕೂಡ ವಾಪಸ್ ಸರ್ಕಾರದ ಬೊಕ್ಕಸಕ್ಕೆ ಹಾಕಿಸ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆ. ಬಿಲ್ ಕಟ್ಟೋದಕ್ಕೆ ಯಾರೆಲ್ಲ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳು ಮೀನಾಮೇಷವನ್ನ ಎಣಿಸ್ತಾ ಇದ್ರಲ್ಲ, ಅಂತಹ ಸಂಸ್ಥೆಗಳಿಗೆ ಇದೀಗ ನೋಟಿಸ್ ಕೊಡ್ಲಿಕ್ಕೆ ತಯಾರಿಗಳಾಗಿದೆ. ಮುಖ್ಯಮಂತ್ರಿಗಳು, ಇಂಧನ ಸಚಿವರ ನಿರ್ದೇಶನದಂತೆ ನೋಟಿಸ್ ಜಾರಿಯಾಗಿದೆ. ಬಾಕಿ ಮೊತ್ತದ ವಸೂಲಿ ಮಾಡುವಂತೆ ಖಡಕ್ ಆಗಿ ಸೂಚನೆಗಳು ಹೋಗಿದೆ. ಬಿಲ್ ಕಟ್ಟೋದಕ್ಕೆ ಮೀನಾಮೇಷವನ್ನ ಎಣಿಸ್ತಾ ಇರುವಂತಹ, ಆದಾಯ ತರುವಂತಹ ಸರ್ಕಾರಿ ಸಂಸ್ಥೆಗಳು ಯಾವೆಲ್ಲ ಇದೆ, ಆ ಎಲ್ಲ ಸಂಸ್ಥೆಗಳಿಗೂ ಕೂಡ ಖಡಕ್ ವಾರ್ನಿಂಗ್ ಹೋಗಿದೆ. 2023 ಬರಬೇಕಾಗಿರೋದು ಬರೋಬ್ಬರಿ 5,000 ಕೋಟಿ ರೂಪಾಯಿ ಹಣ. ಅದು ಒಂದು ಬೆಸ್ಕಾಂ ಇಲಾಖೆಗೆ ಮಾತ್ರ ಹೇಳ್ತಾ ಇರೋದು ನಾವು. ಏನು ಸಾಮಾನ್ಯ ಜನಗಳು 200 ಯೂನಿಟ್ವರೆಗೂ ಈ ಒಂದು ಸೌಲಭ್ಯವನ್ನು ಪಡೆಯಬೇಕಾದರೆ ನಿಮ್ಮ ಹಳೆಯ ಬಾಕಿ 3 ತಿಂಗಳ ಬಾಕಿಯನ್ನು ಪೂರ್ತಿಯಾಗಿ ನೀವು ಕಟ್ಟಬೇಕು ಎಂದು. ಆದರೆ ಈ 3 ತಿಂಗಳು ಕಟ್ಟಬೇಕು ಅನ್ನೋ ಬಾಕಿ ಬರೇ ಮಾತ್ರ ನಮ್ಮ ಸಾಮಾನ್ಯ ಜನಗಳಿಗಿದೆಯೋ ಅಥವಾ ನೀವು ಹೇಳಿದ ಹಾಗೆ ಇವಾಗ ಸರ್ಕಾರಿ ಕಚೇರಿಗಳು, ಉದಾಹರಣೆಗೆ ನೋಡಿ, BWSSBಯಲ್ಲಿ 4,68,00,000 ಬ್ಯಾಲೆನ್ಸ್ ಇದೆ, BBMPಯಲ್ಲಿ 4,40,00,000 ಬ್ಯಾಲೆನ್ಸ್ ಇದೆ, ಮೇಜರ್ ಲಿಫ್ಟಲ್ಲಿ 4,10,00,000 ಬ್ಯಾಲೆನ್ಸ್ ಇದೆ, ಮೈನರ್ ಲಿಫ್ಟಲ್ಲಿ 4,94,00,000 ಬ್ಯಾಲೆನ್ಸ್ ಇದೆ, ಫ್ಲವರ್ ಲೂಮ್ಸಲ್ಲಿ 4,70,00,000 ಬ್ಯಾಲೆನ್ಸ್ ಇದೆ, ಸ್ಲಮ್ ಬೋರ್ಡು 16 ಕೋಟಿ ಬ್ಯಾಲೆನ್ಸ್ ಇದೆ. ಈ ಥರ ಅದರ್ ಡಿಪಾರ್ಟ್ಮೆಂಟು 4,30,00,000 ಇದೆ. ಇದೆಲ್ಲ ಸೇರಿಸಿದ್ರು ಸುಮಾರು 1,296 ಕೋಟಿ ಈ ಬರೀ ಸರ್ಕಾರಿ ಕಚೇರಿಗಳೇ ಇವತ್ತು ಒಂದು ಬಾಕಿನ ಉಳಿಸ್ಕೊಂಡಿದೆ. ಸಾಮಾನ್ಯ ಜನಗಳಿಗೆ ಮಾತ್ರ ನೀವು ಇದನ್ನ ಈ ಥರ ಕಟ್ಟಬೇಕು, ಈ ಥರ ಬಾಕಿ ಕಟ್ಟಿದರೆ ಮಾತ್ರ ನಾವು ಉಚಿತ ಕರೆಂಟ್ ಕೊಡ್ತೇವೆ ಅಂತ ಹೇಳ್ತಾ ಇದ್ದೀರೋ. ಈ ಒಂದು ಬಾಕಿ ವಸೂಲಿ ಮಾಡೋದಕ್ಕೆ ಯಾವ ರೀತಿ ಕ್ರಮ ತೆಗೆದುಕೊಂಡಿದ್ದೀರಾ ಅಂತ ಹೇಳಿ ಸಾರ್ವಜನಿಕರಿಗೆ ಸರ್ಕಾರ ತಿಳಿಸುವಂಥ ಅವಶ್ಯಕತೆ ಇವತ್ತಿದೆ.
ಸೊ ಹಾಗಾದ್ರೆ ಬರೀ ಬೆಸ್ಕಾಂ ಒಂದರಲ್ಲೇ 5,000 ಕೋಟಿ ರೂಪಾಯಿ ಬಿಲ್ ಬಾಕಿ ಬರಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಹಾಗಾದ್ರೆ ಇನ್ನು ಯಾವ್ಯಾವ ಸಂಸ್ಥೆಗಳಲ್ಲಿ ಎಷ್ಟೆಷ್ಟು ಬಾಕಿ ಇದೆ ಅನ್ನೋದೊಂದು ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ. ಹಾಗಾದ್ರೆ ಸೊ ಯಾವ ರೀತಿಯಾಗಿ ಸೊ ಕಂಪ್ಲೀಟ್ ಆಗಿದೆ, ಸೊ ಅದನ್ನ ಕೂಡ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ ಕಂಪ್ಲೀಟ್ ಆಗಿ. ಸೊ ಬನ್ನಿ ಹಾಗಾದ್ರೆ ಸೊ ಯಾವ್ಯಾವ ಸಂಸ್ಥೆಗಳು ಎಷ್ಟೆಷ್ಟು ಬಿಲ್ ಅನ್ನ ಬಾಕಿ ಉಳಿಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಸೊ ಒಂದೊಂದಾಗಿ ನಿಮ್ಗೆ ನಾವು ತೋರಿಸ್ತಾ ಹೋಗ್ತೀವಿ. ಹಾಗಾದ್ರೆ ಬೆಸ್ಕಾಂ ಒಂದರಲ್ಲೇ 5,000 ಕೋಟಿ ರೂಪಾಯಿ ಇದೆಯಲ್ಲ, ಸೊ ಇನ್ನು ಬಿಬಿಎಂಪಿ ಲೆಕ್ಕಾಚಾರದಲ್ಲಿ ನೋಡ್ತಾ ಹೋದ್ರೆ ವಾರ್ಡ್ ಲೈಟ್ ಇರೋದು 640 ಕೋಟಿ. ಇದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ವಾರ್ಡ್ ಲೈಟ್ಸ್ಗೆ ಅಂತ ಹೇಳಿ 640 ಕೋಟಿ ಬಿಲ್ ಬಾಕಿ ಬರಬೇಕಾಗಿದ್ದು, ಇದೆಲ್ಲ ಕೂಡ ರಾಜ್ಯದ ಬೊಕ್ಕಸಕ್ಕೆ ಬರಬೇಕಾಗಿರುವಂತಹ ಅಮೌಂಟ್. ಇದು ಯಾವ್ಯಾವ ಸಂಸ್ಥೆ ಎಷ್ಟೆಷ್ಟು ಬಾಕಿಯನ್ನ ಕೊಡಬೇಕಾಗಿದೆ, ಉಳಿಸ್ಕೊಂಡಿದೆ ಇಲ್ಲಿವರೆಗೂ ಅನ್ನೋ ಲೆಕ್ಕಾಚಾರವನ್ನ ನಾವು ನಿಮ್ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಸೊ ಪ್ರಮುಖವಾಗಿ ಬೀದಿ ದೀಪಗಳ ವಿಚಾರಕ್ಕೆ ಬರೋದಾದ್ರೆ 52.56 ಕೋಟಿ ರೂಪಾಯಿ ಬಾಕಿ ಇದೆಯಂತೆ. ಅದು ಬಿಬಿಎಂಪಿ ಇಲಾಖೆ ಒಂದರಲ್ಲೇ ಉಳಿಸ್ಕೊಂಡಿರುವಂತಹ ಆ ವ್ಯಾಪ್ತಿಯಲ್ಲಿ ಬರುವಂತಹ ವಿಚಾರ. ಇನ್ನು ಬೋರ್ವೆಲ್ದು 468.25 ಕೋಟಿ ರೂಪಾಯಿ ಬಾಕಿಯನ್ನು ಉಳಿಸಿಕೊಂಡಿದ್ದಾರೆ BWSSB ಅವರು, ಸೊ ಈ ಇಲಾಖೆಯಿಂದ. ಇನ್ನು ನೀರಾವರಿ ಇಲಾಖೆ 46.91 ಕೋಟಿ ರೂಪಾಯಿ ಸೊ ಬ್ಯಾಲೆನ್ಸ್ ಇದೆ ಅನ್ನೋ ಲೆಕ್ಕಾಚಾರಗಳು ಸಿಗ್ತಾ ಇದೆ. ಪ್ರಮುಖವಾಗಿ ಇನ್ನು ಸ್ಲಂ ಬೋರ್ಡ್ ನ ವಿಚಾರಕ್ಕೆ ಬರೋದಾದ್ರೆ 16.69 ಕೋಟಿ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಆ ಬೊಕ್ಕಸದಲ್ಲಿ. ಸೊ ಇದೆಲ್ಲವನ್ನ ಕೂಡ ಕ್ರೋಢೀಕರಿಸ್ಬಿಟ್ರೆ ಇನ್ನು ಪವರ್ ಲೂಮ್ ಕಚೇರಿಯಲ್ಲಿ 4.52 ಕೋಟಿ ರೂಪಾಯಿ ಸೊ ಇಲ್ಲಿಲ್ಲೇ ಆಗೋಗುತ್ತೆ ಅನ್ನೋ ಒಂದು ಲೆಕ್ಕಾಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಸ್ಥಳೀಯ ಗ್ರಾಮೀಣ ಸಂಸ್ಥೆಗಳು 3,785.87 ಕೋಟಿ ರೂಪಾಯಿ. ಸೊ ಈ ಲೆಕ್ಕಾಚಾರಗಳನ್ನ ನೋಡ್ತಾ ಇದ್ರೆ ಇನ್ನು ಸ್ಥಳೀಯ ಸಂಸ್ಥೆಗಳ ಲೆಕ್ಕಾಚಾರವನ್ನ ನೋಡಿದ್ರೆ 113.16 ಕೋಟಿ ರೂಪಾಯಿ ಇಷ್ಟಲ್ಲೇ ಎಲ್ಲ ಆಗ್ಬಿಡತ್ತಾ ಅನ್ನೋ ಲೆಕ್ಕಾಚಾರಗಳು ಸಿಗ್ತಾ ಇದೆ. ಇತರೆ ಸರ್ಕಾರಿ ಇಲಾಖೆ ಕಚೇರಿಗಳಲ್ಲಿ 43.49 ಕೋಟಿ. ಸೊ ಇಲ್ಲಿಲ್ಲೇ ಸರ್ಕಾರಿ ಸ್ವಾಮ್ಯದ ಕಚೇರಿಗಳೇ ಇಷ್ಟೆಲ್ಲ ಬ್ಯಾಲೆನ್ಸ್ ಇದೆ. ಒಟ್ಟು 5,246.64 ಕೋಟಿ ಬಾಕಿ ಬರಬೇಕಾಗಿರೋದು ಒಟ್ಟು ಮೊತ್ತ. ಸೊ ಬನ್ನಿ ನೋಡಿ ಇಷ್ಟೆಲ್ಲ ಇದೆಯಲ್ಲ, ಸೊ ಇದೇ ಲೆಕ್ಕಾಚಾರಗಳನ್ನ ನೋಡ್ತಾ ಹೋಗ್ಬಿಟ್ರೆ ಸೊ ಕಂಪ್ಲೀಟ್ ಆಗಿ ಇದರಲ್ಲಿ ಬಾಕಿ ಬರಬೇಕಾಗಿರುವಂತಹ ಬಿಲ್ಗಳನ್ನ ಇವರು ಕ್ರೋಢೀಕರಿಸ್ಬಿಟ್ರೆ ಬಹುಶಃ ಕೆಲವೊಂದಿಷ್ಟು ಗ್ಯಾರಂಟಿಗಳನ್ನ ಆರಾಮಾಗಿ ಪೂರೈಸಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ಕಂಡು ಬರ್ತಾ ಇದೆ. ಬನ್ನಿ ಹಾಗಾದ್ರೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಈಗ ಸರ್ಕಾರ ಏನ್ ಗ್ಯಾರಂಟಿಗಳನ್ನ ಜಾರಿ ಮಾಡ್ಲಿಕ್ಕೆ ಅಂತ ಹೇಳಿ ಹಣವನ್ನ ಯಾವ ರೀತಿಯಾಗಿ ಕ್ರೋಢೀಕರಿಸಬೇಕು ಈ ಯೋಜನೆಗಳಿಗೆ ಅಂತ ಹೇಳಿ ತಲೆ ಕೆಡಿಸ್ಕೊಂಡು ಸರ್ಕಸ್ ಮೇಲೆ ಸರ್ಕಸ್ ಮಾಡ್ತಾ ಇದೆ. ಬಟ್ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳೇ ಬಾಕಿ ಉಳಿಸ್ಕೊಂಡಿರುವಂತಹ ಹಣವನ್ನ ಕ್ರೋಢೀಕರಿಸಿದ್ರೆ ಕೆಲವೊಂದಿಷ್ಟು ಯೋಜನೆಗಳಿಗೆ ಈಸಿಯಾಗಿ ಅನುದಾನ ಸಿಕ್ಬಿಡತ್ತಾ ಅನ್ನೋದೊಂದು ಲೆಕ್ಕಾಚಾರ ಇದೆ. ಏನ್ ಹೇಳ್ತಿರ್ತಾವು? ಅಲ್ಲ, ಖಂಡಿತ ಶ್ರುತಿ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಯಾಕಂದ್ರೆ 5 ಗ್ಯಾರಂಟಿಗಳನ್ನು ಕೊಡ್ತಾ ಇದೆ. ಇದರಿಂದ ಸಾಕಷ್ಟು ಸಾವಿರಾರು ಕೋಟಿಯನ್ನ ಜನರಿಗೆ ಜನಪರವಾಗಿ ಬಳಕೆ ಮಾಡಬೇಕಾಗಿದೆ. ಇದರಿಂದ ಅನುದಾನವನ್ನ ಬೇರೆ ಬೇರೆ ರೀತಿಯಾಗಿ ಆದಾಯದ ಮೂಲವನ್ನ ಎಲ್ಲಿಂದ ಪಡಿಬೇಕು ಅನ್ನೋದನ್ನ ನೋಡ್ತಾ ಹೋದ್ರೆ ಕಣ್ಣೆದುರಿಗೆ ಸಾಕಷ್ಟು ಈ ರೀತಿಯಾದಂತ ಆದಾಯವನ್ನ ವಾಪಸ್ ಪಡೆಯುವಂತ ಕೆಲಸಗಳು ಸಾಕಷ್ಟು ಇದಾವೆ. ಅದರಲ್ಲಿ ಪ್ರಮುಖವಾಗಿರೋದು ಇಂಧನ ಇಲಾಖೆ ವ್ಯಾಪ್ತಿಯಲ್ಲಿರುವಂತಹ 4 ವಿವಿಧ ಕಂಪನಿಗಳು. ಈಗ ಬೆಸ್ಕಾಂ, ಜಸ್ಕಾಂ, ಎಸ್ಕಾಂ ಸೇರಿದಂತೆ ಈ 4 ಕಂಪನಿಗಳಿಂದವೆ. ಇವುಗಳಿಂದ ಬರೀ ಬೆಸ್ಕಾಂ ಇಂದನೇ 5,200 ಹೆಚ್ಚಕ್ಕೂ ಕೋಟಿ ಬಾಕಿ ಇದೆ. ಸರ್ಕಾರಿ ಸಂಸ್ಥೆಗಳು, ಅದರಲ್ಲೂ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಸಂಸ್ಥೆಗಳು ಬಾಕಿ ಉಳಿಸ್ಕೊಂಡಿದ್ದೇವೆ. ಇವೆಲ್ಲವೂ ಕೂಡ ಏನು ಬಡ ಸರ್ಕಾರಿ ಸಂಸ್ಥೆಗಳೇನಲ್ಲ. ನಿಮಗೆ ಬಿಬಿಎಂಪಿ ನೋಡ್ಬೋದು, BWSSB ನೋಡ್ಬೋದು. ಇವೆಲ್ಲವೂ ಕೂಡ ಆದಾಯವನ್ನ ಹೆಚ್ಚು ಪಡೆಯುವಂತ, ಯಾಕಂದ್ರೆ ಜನಸಾಮಾನ್ಯರಿಂದ ತೆರಿಗೆಯನ್ನು ಕೂಡ ಬೇರೆ ಬೇರೆ ರೀತಿಯಾದಂತಹ ಅನುದಾನವನ್ನು ಪಡಿತಿರುವಂತಹ ಸಂಸ್ಥೆಗಳು. ಈ ಸಂಸ್ಥೆಗಳು ಕೂಡ ಸರ್ಕಾರಿ ಇಂಧನ ಇಲಾಖೆಗೆ, ಅದರಲ್ಲೂ ಕೂಡ ಬೆಸ್ಕಾಂಗೆ ಬಾಕಿ ಬಿಲ್ ಮೊತ್ತವನ್ನ ಪಾವತಿಸಿದೆ. ಬಡ್ಡಿ ಕೂಡ ನಿಮಗೆ 5,200 ಕೋಟಿ ಏನಿದೆ, ಇದರಲ್ಲಿ 500ಕ್ಕೂ ಹೆಚ್ಚು ಕೋಟಿ ಬರೀ ಬಡ್ಡಿ ಇರೋದು. ಅಂದ್ರೆ 2023 ಮಾರ್ಚ್ ವರೆಗೂ ಕೂಡ ಬಾಕಿ ಉಳಿಸ್ಕೊಂಡಿರೋದು 500ಕ್ಕೂ ಹೆಚ್ಚು ಕೋಟಿ ಹೆಚ್ಚಾಗತ್ತೆ. ಇವುಗಳೆಲ್ಲವನ್ನೂ ಕೂಡ ಕಟ್ಟಿದ್ರೆ, ಅಂದ್ರೆ ಒಂದು ಬೆಸ್ಕಾಂ ಇಂದನೇ 5,200 ಕೋಟಿ ಏನಾದ್ರು ಬಿಲ್ ಕಟ್ಟಿದ್ರೆ ಸರ್ಕಾರಕ್ಕೆ, ಸೊ ನಿಜವಾಗ್ಲೂ ಕೂಡ ಅನುಕೂಲ ಆಗುತ್ತೆ. ಇದೇ ರೀತಿಯಾಗಿ ಉಳಿದಂತ 3 ಕಂಪನಿಗಳಿಂದ ಕೂಡ 3,000 to 5,000 ಕೋಟಿ ಬಾಕಿ ಉಳಿಸ್ಕೊಂಡಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವರೆಲ್ಲರೂ ಕೂಡ ಇದೇ ರೀತಿಯಾಗಿ ಬಿಲ್ ಅನ್ನ ಕಟ್ಟಿದ್ರೆ, ಅಂದ್ರೆ ಸರ್ಕಾರಿ ಸಂಸ್ಥೆಗಳೇ ಕಟ್ಲಿಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ? ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳೇನಿರ್ತಾರೆ, ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಬೇಕು. ಕೂಡಲೇನೆ ತಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಉಳಿಸ್ಕೊಂಡಂತ ಕರೆಂಟ್ ಬಿಲ್ ಏನಿದೆ ಅದನ್ನ ಕಟ್ಟಬೇಕು. ಜನಸಾಮಾನ್ಯರು 3 ತಿಂಗಳು ಕಟ್ಟಿಲ್ಲ ಅಂದ್ರೆ ನಿಮಗೆ ಫಲಾನುಭವಿ ಆಗೋದಿಲ್ಲ ಗೃಹ ಜ್ಯೋತಿ ಅಂತ ಹೇಳ್ತಾರೆ. ಆದ್ರೆ ಸರ್ಕಾರಿ ಸಂಸ್ಥೆಗಳು ಇಲ್ಲಿವರೆಗೂ ಕೂಡ ಬಾಕಿ ಉಳಿಸ್ಕೊಂಡಿರುವಂತ ಮೊತ್ತವನ್ನ ನಿಜವಾಗ್ಲೂ ಪಾವತಿ ಮಾಡಿಕೊಂಡ್ರೆ ಸರ್ಕಾರಕ್ಕೆ ಬಹಳ ಅನುಕೂಲ ಆಗುತ್ತೆ. ಶ್ರುತಿ. ಓಕೆ ಶರಣ್ ಹಂಪಿ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ರೀತಿಯಾಗಿ ಲೆಕ್ಕಾಚಾರಗಳನ್ನ ಹಾಕೊಳ್ಳುತ್ತೆ ಅಂತ ಹೇಳಿ, ಏನೆಲ್ಲ ಡಿಸಿಷನ್ಗಳನ್ನ ತೆಗೆದುಕೊಂಡು ಹಣವನ್ನ ಕ್ರೋಢೀಕರಿಸುವಲ್ಲಿ ಯಶಸ್ವಿ ಆಗತ್ತೆ ಅನ್ನೋ ಲೆಕ್ಕಾಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಪ್ರಮುಖವಾಗಿ ಇನ್ನಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡೋದು ಬಾಕಿ ಇದೆ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.
ವೆಲ್ಕಮ್ ಬ್ಯಾಕ್. ಬೆಂಗಳೂರಿಗರಿಗೆ ಫ್ರೀ ಗ್ಯಾರಂಟಿ ಬೆನ್ನಲ್ಲೇ ಶಾಕ್ ಎದುರಾಗ್ತಾ ಇದೆ. ಕಾವೇರಿ ನೀರಿನ ದರ ಪರಿಷ್ಕರಣೆ ಆಗುತ್ತಾ ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ನೀರಿನ ದರ ಏರಿಕೆ ಬೇಡಿಕೆ ಇಟ್ಟಿದೆ ಜಲಮಂಡಳಿ. ಈಗ ಒಂದು ಕಡೆ ಗ್ರಾಹಕರಿಗೆ ಶಾಕಿಂಗ್ ನ್ಯೂಸ್ ಇದು. ಬೆಂಗಳೂರಿಗರಿಗೆ ಎಸ್ಪೆಷಲಿ ಫ್ರೀ ಗ್ಯಾರಂಟಿ ಕೊಡ್ತೀವಿ ಅಂತ ಸರ್ಕಾರ ಘೋಷಣೆ ಮಾಡಿಬಿಡ್ತು. ಈಗ ನೋಡಿದ್ರೆ ಕಾವೇರಿ ನೀರಿನ ದರ ಪರಿಷ್ಕರಣೆ ಆಗತ್ತೆ ಅನ್ನೋ ರೀತಿಯ ಇದು ವಿಚಾರಗಳು ಗೊತ್ತಾಗ್ತಾ ಇದೆ. ನೀರಿನ ದರ ಏರಿಕೆ ಬೇಡಿಕೆಯನ್ನ ಜಲಮಂಡಳಿ ಇಟ್ಟಿದೆ. ಸೊ ಹಾಗಾಗಿ ದರ ಪರಿಷ್ಕರಣೆ ಆಗತ್ತಾ ಅನ್ನೋದೊಂದು ಪ್ರಶ್ನೆ. ಪ್ರಸ್ತಾವನೆಯನ್ನ ರೆಡಿ ಮಾಡ್ತಾ ಇದ್ದಾರೆ ಜಲಮಂಡಳಿಯ ಅಧಿಕಾರಿಗಳು. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. 9 ವರ್ಷಗಳಾದ ಮೇಲೆ ನೀರಿನ ದರ ಪರಿಷ್ಕರಣೆಗೆ ಅಧಿಕಾರಿಗಳು ಸಿದ್ಧತೆಯನ್ನ ನಡೆಸಿಕೊಳ್ಬೇಕು ಅಂತ ಹೇಳಿ ಉಪಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರಂತೆ. ಸೊ ಹಾಗಾದ್ರೆ ಕಾವೇರಿನ ನೀರಿನ ದರ ಏರಿಕೆಯಾದ್ರೆ ಬೆಂಗಳೂರಿಗರಿಗೆ ಒಂದ್ ರೀತಿ ಶಾಕಿಂಗ್ ನ್ಯೂಸ್ ಈಗ. ಸೊ ಎಲ್ಲ ವಿಚಾರಗಳಿಗೂ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದು ಕಡೆ ಗಗನಮುಖಿ ಆಗ್ತಾ ಇದೆ ಎಲ್ಲ ಬೆಲೆಗಳು ಕೂಡ. ಈಗ ನೋಡಿದ್ರೆ ನೀರಿನ ಬಿಲ್ ಕೂಡ ಜಾಸ್ತಿ ಆದ್ರೆ ಏನ್ ಮಾಡೋದಪ್ಪ, ಹಾಗಾದ್ರೆ ಕುಡಿಯೋ ನೀರಿಗೂ ಈ ಮಟ್ಟಿಗೆ ಪರದಾಡಬೇಕಾ ಮುಂದಿನ ದಿನಗಳಲ್ಲಿ ಬಿಲ್ ಅನ್ನ ಕಟ್ಟಲಿಕ್ಕೆ ಅಂತ ಹೇಳಿ ಜನ ಯೋಚನೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ. ನೋಡ್ಬೇಕು ಹಾಗಾದ್ರೆ ವಾಟರ್ ದರ ಪರಿಷ್ಕರಣೆ ಆದ್ರೆ ಎಷ್ಟು ದರ ಪರಿಷ್ಕರಣೆ ಆಗತ್ತೆ ಅಂತ ಹೇಳಿ. ಹಾಗಾದ್ರೆ ಯಾವ ರೀತಿಯಾಗಿ ದರ ಪರಿಷ್ಕರಣೆ ಮಾಡಲಾಗುತ್ತೆ ಅನ್ನೋದೊಂದು ಪ್ರಶ್ನೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ಅದನ್ನ ಕೂಡ ನಾವು ನಿಮ್ಗೆ ಒಂದೊಂದೇ ತೋರಿಸ್ತಾ ಹೋಗ್ತೀವಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಸೊ ದರ ಪರಿಷ್ಕರಣೆ ಯಾವ ರೀತಿಯಾಗಿ ಮಾಡಬಹುದು ಅಂತ ಹೇಳಿ ನೋಡಿ. ಗೃಹ ಬಳಕೆ ಬಳಸುವಂತಹ ನೀರಿಗೆ 30% ಏರಿಕೆ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದು ಗೃಹ ಬಳಕೆ, ಈಗ ಮನೆಗೆ ನೀವು ಉಪಯೋಗಿಸ್ತಿರಲ್ಲ ಆ ಒಂದು ನೀರಿನ ಬಳಕೆ, ಅದಕ್ಕೆ 30% ಏರಿಕೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ವಾಣಿಜ್ಯ ಬಳಕೆಗೆ 45% ಏರಿಕೆ ಮಾಡಬೇಕಾಗತ್ತೆ ಅನ್ನೋದೊಂದು ಲಿಸ್ಟ್ ನ ರೆಡಿ ಮಾಡ್ಕೊಂಡಿದ್ದಾರಂತೆ. ವಾಣಿಜ್ಯ ಬಳಕೆಗೆ ಸಂಬಂಧಪಟ್ಟ ಹಾಗೆ ನೀರಿನ ಉಪಯೋಗಕ್ಕೆ ದರವನ್ನು ಫಿಕ್ಸ್ ಮಾಡ್ಲಿಕ್ಕೆ ಮುಂದಾಗಿರೋದು. ಯಾಕಂದ್ರೆ ನಷ್ಟ ಸರಿದೂಗಿಸ್ಲಿಕ್ಕೆ ಈ ನೀರಿನ ದರವನ್ನ ಪ್ರಸ್ತಾಪವನ್ನ ಮಾಡಿದ್ದಾರೆ ಜಲಮಂಡಳಿ ಅಧಿಕಾರಿಗಳು. ಸೊ ಅವ್ರಿಗೂ ಕೂಡ ಸಾಕಷ್ಟು ಪ್ರಾಬ್ಲಮ್ಗಳಿದೆ, ಹಾಗಾಗಿ ಅದನ್ನ ಬ್ಯಾಲೆನ್ಸ್ ಮಾಡಬೇಕಲ್ಲ. ಹಾಗಾಗಿ 2014ರಿಂದ ಕಾವೇರಿನ ನೀರಿನ ದರ ಏರಿಕೆ ಮಾಡಿಲ್ಲ. ಅಂದ್ರೆ ಹತ್ತತ್ರ 9 ವರ್ಷದಿಂದ ಕೂಡ ಈ ಕಾವೇರಿ ನೀರಿನ ದರವನ್ನ ಏರಿಕೆ ಮಾಡಲಿಲ್ಲ. ಹಾಗಾಗಿ ಮಾಡಬೇಕು ಅಂತ ಇನ್ನು 9 ವರ್ಷದಲ್ಲಿ 10ಕ್ಕಿಂತ ಹೆಚ್ಚು ಬಾರಿ ವಿದ್ಯುತ್ ದರ ಪರಿಷ್ಕರಣೆ ಆಗಿದೆ. ಸೊ 9 ವರ್ಷದಲ್ಲಿ 10 ಸಲ ವಿದ್ಯುತ್ ದರ ಏನು ವೇರಿಯೇಷನ್ ಆಗಿದೆ. ಬಟ್ ನಮ್ಮಲ್ಲಿ ಆ ರೀತಿಯಾಗಿ ಮಾಡಿಲ್ಲ. BWSSB ಇಂದ ತಿಂಗಳಿಗೆ 60ರಿಂದ 70 ಕೋಟಿ ಬಿಲ್ ಬರುತ್ತೆ. ಸೊ ಹಾಗಾಗಿ ಈ ಪರಿಷ್ಕರಣೆ ಮಾಡಲೇಬೇಕಾಗುತ್ತೆ. ದರ ಏರಿಕೆ ಅನಿವಾರ್ಯ ಅಂತ ಹೇಳಿ ಜಲಮಂಡಳಿ ಅಧಿಕಾರಿಗಳು ನಿನ್ನೆ ನಡೆದಂತಹ ಉಪಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ಸೊ ಶರಣು ಹಂಪಿ, ಈಗ ಪ್ರಮುಖವಾಗಿ ನೀರಿನ ದರ ಪರಿಷ್ಕರಣೆ ಆಗಿಲ್ಲ ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಜಲಮಂಡಳಿ ಅಧಿಕಾರಿಗಳು ಸೊ ಜನರಿಗೆ ಶಾಕ್ ಕೊಡ್ಲಿಕ್ಕೆ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಏನ್ ಮಾಹಿತಿಗಳು ಸಿಗ್ತಾ ಇದೆ ಈ ವಿಚಾರದಲ್ಲಿ? ಅಲ್ಲ, ಖಂಡಿತವಾಗಿಯೂ ಶ್ರುತಿ, ಯಾಕಂದ್ರೆ ಬೆಂಗಳೂರು ನಗರ ನಿವಾಸಿಗಳಿಗೆ, ಅದರಲ್ಲೂ ಕೂಡ ಕಾವೇರಿ ಯಾರು ಬಳಕೆ ಮಾಡ್ತಾ ಇದ್ರೆ ಅವರೆಲ್ಲರೂ ಕೂಡ ಶಾಕಿಂಗ್ ನ್ಯೂಸ್ ಏನಂದ್ರೆ 30ರಿಂದ 40%, ಅಂದ್ರೆ ಮನೆಯಲ್ಲಿ ನೀರು ಬಳಕೆ ಮಾಡುವಂತರು ಯಾರಿದ್ದಾರೆ ಅವರೆಲ್ಲರೂ ಕೂಡ 30ರಿಂದ 40% ದರ ಹೆಚ್ಚಳ ಆಗೇ ಆಗತ್ತೆ. ಈ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿ ಅಂತ ಹೇಳಿ ಖುದ್ದು DCM DKC ಅವರೇ ಜಲಮಂಡಳಿ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಯಾಕಂದ್ರೆ ಸಭೆಯಲ್ಲೂ ಕೂಡ ಈ ಬಗ್ಗೆ ಪ್ರಸ್ತಾಪ ಆಯಿತು. ಆದಾಯ ಮೂಲಗಳು ಎಲ್ಲೆಲ್ಲಿದ್ದಾವೆ, ನಷ್ಟ ಯಾಕಾಗ್ತಾ ಇದೆ ಅಂತ ಹೇಳಿ. ಪ್ರತಿ ವರ್ಷನೂ ಕೂಡ 60ರಿಂದ 70 ಕೋಟಿ ವಾಟರ್ ಬಿಲ್ ಕಲೆಕ್ಷನ್ ಇಂದ ಬರುತ್ತೆ. ಆದ್ರೆ ಖರ್ಚು ಆಗೋದು ಅಂದ್ರೆ ವೆಚ್ಚ ಆಗೋದ್ರು 85 ಕೋಟಿ, ಅಂದ್ರೆ 10ರಿಂದ 15 ಕೋಟಿ ಹೆಚ್ಚಾಗುತ್ತೆ. ಇದನ್ನು ಸರಿದೂಗಿಸಲಿಕ್ಕೆ ಪ್ರತಿ ವರ್ಷನೂ ಕೂಡ ಕಷ್ಟ ಆಗ್ತಾ ಇದೆ. ಕಳೆದ 9 ವರ್ಷಗಳಿಂದ ಕೂಡ ದರ ಏರಿಕೆ ಆಗಿಲ್ಲ ನೀರಿನ ದರ. ಈ ಹಿನ್ನೆಲೆಯಲ್ಲಿ ದರ ಏರಿಕೆ ಮಾಡೋದು ಅನಿವಾರ್ಯ. ದಯಮಾಡಿ ಇದಕ್ಕೆ ಈ ಪ್ರಸ್ತಾವನೆಗೆ ಒಪ್ಪಿಗೆ ಕೊಡಿ ಅಂತೇಳಿ ಹಿರಿಯ ಅಧಿಕಾರಿಗಳು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಇನ್ನೊಂದು ತಿಂಗಳ ಒಳಗಡೆ ಎಲ್ಲದೂ ಕೂಡ ಒಪ್ಪಿಗೆ ಆಯಿತು ಅಂದ್ರೆ ಹಿರಿಯ ಅಧಿಕಾರಿಗಳು ಪ್ರಸ್ತಾವನೆ ಸಲ್ಲಿಸ್ತಾರೆ. ಆ ಸಲ್ಲಿಕೆಗೆ DCM DKC ಅವರು ಕೂಡ ಒಪ್ಪಿಗೆ ಸೂಚಿಸಿದ್ರೆ 30ರಿಂದ 40% ಜನಸಾಮಾನ್ಯರಿಗೆ ನೀರಿನ ದರ ಹೆಚ್ಚಳ ಆದ್ರೆ ವಾಣಿಜ್ಯ ಬಳಕೆ ಮಾಡುತ್ತಿರುವಂತಹ ವ್ಯಾಪಾರಸ್ಥರಿಗೆ 45% ಹೆಚ್ಚಳ ಆಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಶ್ರುತಿ. ಓಕೆ ಶರಣು ಹಂಪಿ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ದರ ಪರಿಷ್ಕರಣೆ ಮಾಡುತ್ತೆ, ಇದು ಜನಸಾಮಾನ್ಯರ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ ಹೇಳಿ ಕಾದ್ ನೋಡೋಣ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.